ಸುಪ್ರೀಂ ಕೋರ್ಟ್ ಬೇಲ್ ನಿರಾಕರಣೆ ಮಾಡಿದೆ. ದರ್ಶನ್ ಹೊಸದೊಂದು ಬೇಡಿಕೆ ಇಟ್ಟಿದ್ದಾರೆ. ಏನಾದ ಬೇಕು ಇದು ಬೇಕು ಅಂತ ಬೇಡಿಕೆ ಅಲ್ಲ, ಪತ್ನಿ ವಿಜಯಲಕ್ಷ್ಮಿ ಮತ್ತು ಪುತ್ರ ವಿನೀಶ್ ಜೊತೆ ಪ್ರೈವೇಟ್ ಆಗಿ ನಾನು ಮಾತನಾಡಬೇಕು, ಪರ್ಮಿಷನ್ ಕೊಡಿ ಅಂತ ಹೇಳಿ ಪತ್ರ ಬರೆದಿದ್ದಾರೆ. ಮೇ 19 ಅಂದ್ರೆ ನಾಳೆ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಅವರ 23ನೇ ಮದುವೆ ವಾರ್ಷಿಕೋತ್ಸವ ಇದೆ. ಕ್ಲೋಸ್ ಡೋರ್ ಮೀಟಿಂಗ್ ಕೋರಿ ನಟ ದರ್ಶನ್ ಬೇಡಿಕೆಯ ಪತ್ರವನ್ನಿಟ್ಟಿದ್ದಾರೆ. ಕಾರಾಗೃಹದ ಮುಖ್ಯ ಅಧೀಕ್ಷಕ ಅಂಶುಕುಮಾರ್ ಅವರಿಗೆ ಪತ್ರ ಬರೆದಿದ್ದಾರೆ ದರ್ಶನ್. ಪತ್ನಿ ವಿಜಯಲಕ್ಷ್ಮಿ ಮತ್ತು ಪುತ್ರ ವಿನೀಶ್ ಜೊತೆಗೆ ಪ್ರೈವೇಟ್ ಆಗಿ ಪರ್ಸನಲ್ ಆಗಿ ಮಾತುಕತೆ ನಡೆಸಬೇಕಾಗಿದೆ. ಸೊ ಕ್ಲೋಸ್ ಡೋರ್ ಮೀಟಿಂಗ್ಗೆ ಪರ್ಮಿಷನ್ ಕೊಡಿ ಅಂತ ದರ್ಶನ್ ಬೇಡಿಕೆಯ ಪತ್ರವನ್ನಿಟ್ಟಿದ್ದಾರೆ, ಮನವಿ ಪತ್ರ ಇಟ್ಟಿದ್ದಾರೆ. ನಾಳೆ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಅವರ ಆನಿವರ್ಸರಿ ಇದೆ. ಇದು ಅವರ ಈ ಹಿಂದಿನ ಆನಿವರ್ಸರಿಗಳ ಫುಟೇಜ್ಗಳನ್ನು ನೀವು ಗಮನಿಸ್ತಾ ಇದ್ದೀರಿ, ವಿಡಿಯೋಸ್ ಅನ್ನ ನೋಡ್ತಾ ಇದ್ದೀರಿ. ಇನ್ನೊಂದು ವರ್ಷ ದರ್ಶನ್ಗೆ ಯಾವುದೇ ಕಾರಣಕ್ಕೂ ಬೇಲ್ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳ್ಬಿಟ್ಟಿದೆ. ಸುಪ್ರೀಂ ಕೋರ್ಟ್ ಆದೇಶದ ಬಳಿಕ ಪತ್ರವನ್ನ ಬರೆದಿದ್ದಾರೆ ದರ್ಶನ್. ಕೋರ್ಟ್ ಆದೇಶದ ಬಳಿಕ ವಿಜಯಲಕ್ಷ್ಮಿ ಕೂಡ ಪೋಸ್ಟ್ ಹಾಕಿದ್ರು. ಇದೀಗ ಪ್ರೈವೇಟ್ ಭೇಟಿಗೆ ಅವಕಾಶ ಕೋರಿ ಪತ್ರವನ್ನ ಬರೆದಿದ್ದಾರೆ ದರ್ಶನ್. ಪತ್ನಿ ಮತ್ತು ಮಗನಿಗೆ ದರ್ಶನ್ ಏನ್ ಮಾಹಿತಿ ಕೊಡ್ತಾರೆ, ಯಾವೆಲ್ಲ ವಿಚಾರಗಳ ಬಗ್ಗೆ ವಿಜಯಲಕ್ಷ್ಮಿ ಜೊತೆ ದರ್ಶನ್ ಚರ್ಚೆಯನ್ನ ನಡೆಸ್ತಾರೆ ಅನ್ನೋ ಕುತೂಹಲ ಇದೆ. ಏನೇನ್ ವಿಚಾರಗಳನ್ನು ಹೇಳ್ಬೋದು? ಈಗ 1 ವರ್ಷದ ತನಕ ಅಂತೂ ಬೇಲ್ ಇಲ್ಲ, ಟ್ರಯಲ್ ನಡೀಲೇಬೇಕು, 1 ವರ್ಷದೊಳಗಡೆ ಮುಗಿಬೇಕು. ಸೊ 1 ವರ್ಷ ದರ್ಶನ್ ಇನ್ನು ಜೈಲಲ್ಲೇ ಇರಬೇಕು, 1 ವರ್ಷ. ಸೊ ಹಾಗಾಗಿ ಏನೆಲ್ಲ ವಿಚಾರಗಳನ್ನ ವಿಜಯಲಕ್ಷ್ಮಿ ಅವರಿಗೆ ಮತ್ತು ತಮ್ಮ ಪುತ್ರ ವಿನೀಶ್ ಅವರಿಗೆ ದರ್ಶನ್ ತಿಳಿಸಲಿದ್ದಾರೆ ಅನ್ನೋ ಕುತೂಹಲ ಇದೆ. ಇನ್ನು ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಸದ್ಯಕ್ಕೆ ಜಾಮೀನಿಲ್ಲ. ವಿಜಿ ಭಾವುಕರಾಗಿದ್ದಾರೆ. ಅಫ್ಕೋರ್ಸ್ ಯಾವುದೇ ಒಬ್ಬ ಹೆಂಡತಿಗಾದ್ರೂ ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಕೂಡ ಕಷ್ಟ ಆಗುತ್ತೆ. ಪತಿಯನ್ನ ನೆನೆದು ಭಾವುಕ ಪೋಸ್ಟ್ ಅನ್ನ ಹಾಕಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. 1 ವರ್ಷಗಳ ಕಾಲ ಬೇಲ್ ಇಲ್ಲ ಅಂತ ಹೇಳಿದೆ ಸುಪ್ರೀಂ ಕೋರ್ಟ್. 1 ವರ್ಷ ಜೊತೆಲಿ ಆನಿವರ್ಸರಿ ಸೆಲೆಬ್ರೇಟ್ ಮಾಡೋದಕ್ಕಾಗದೇ ಇರಬಹುದು, ಆದ್ರೆ ರೇಣುಕಾ ಸ್ವಾಮಿಯ ಹೆಂಡತಿ ಜೀವನ ಪೂರ್ತಿ ಅವರ ಆನಿವರ್ಸರಿಯನ್ನ ರೇಣುಕಾ ಸ್ವಾಮಿ ಜೊತೆ ಸೆಲೆಬ್ರೇಟ್ ಮಾಡೋದಕ್ಕೆ ಆಗಲ್ವಲ್ಲ, ಅದನ್ನು ಕೂಡ ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಲೆಟ್ ಇಟ್ ಬಿ ಬ್ಲಾಕ್ ಅಂಡ್ ವೈಟ್ ಫೋಟೋ ಹಾಕಿ ಬ್ರೋಕನ್ ಹಾರ್ಟ್ ನ ಇಮೋಜಿ ಹಾಕಿ ಪೋಸ್ಟ್ ಹಾಕಿದ್ದಾರೆ. ಅದ್ರ ಜೊತೆಗೆ ಲಂಕೇಶ್ ಪತ್ರಿಕೆ ಸಿನಿಮಾದ ಹಾಡುಗಳನ್ನು ಹಾಕಿದ್ದಾರೆ ವಿಜಯಲಕ್ಷ್ಮಿ. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು, ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು ಅಂತ ಪತಿಯ ಬ್ಲಾಕ್ ಅಂಡ್ ವೈಟ್ ಫೋಟೋ ಹಾಕಿ ಪೋಸ್ಟ್ ಮಾಡಿದ್ದಾರೆ. ನಮ್ಮ ಪ್ರತಿನಿಧಿ ವೆಂಕಟೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಇನ್ನು 1 ವರ್ಷ ದರ್ಶನ್ಗೆ ಬೇಲ್ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳ್ಬಿಟ್ಟಿದೆ. ನಾಳೆ ಅವರ ವೆಡ್ಡಿಂಗ್ ಆನಿವರ್ಸರಿ ಇದೆ. ಇದೆಲ್ಲದರ ನಡುವೆ ವಿಜಯಲಕ್ಷ್ಮಿ ದರ್ಶನ್ ಅವರ ಬ್ಲಾಕ್ ಅಂಡ್ ವೈಟ್ ಫೋಟೋ ಹಾಕಿ ಭಾವುಕ ಸಾಲುಗಳನ್ನ ಹಾಕೊಂಡಿದ್ದಾರೆ. ಏನ್ ಹೇಳ್ತೀರಿ ವೆಂಕಟೇಶ್? ಹೌದು ಸುಂದರ, ನಿನ್ನೆ ಏನು ಈ ಒಂದು ಫೋಟೋವನ್ನು ಹಾಕಿ ಒಂದು ಬ್ರೇಕ್ ಹಾರ್ಟ್ ಅನ್ನ ಕೂಡ ಒಂದು ಎಮೋಜಿಯನ್ನು ಹಾಕಿದಂತ ಸಂದರ್ಭದಲ್ಲಿ ಆ ವಿಡಿಯೋ ವೈರಲ್ ನೋಡ್ತಿದ್ದಂತ ಸಂದರ್ಭದಲ್ಲಿ ಸಾಕಷ್ಟು ಅನುಮಾನ ಮತ್ತು ಭಯ ಕೂಡ ಉಂಟಾಗಿತ್ತು ಅವರ ಅಭಿಮಾನಿಗಳು ಮತ್ತು ಕುಟುಂಬದವರಿಗೆ. ಆ ಒಂದು ಅಸಲಿ ವಿಚಾರ ಏನಂತ ಹೇಳಿ ಅವ್ರಿಗೆ ಮಾತ್ರ ವಿಜಯಲಕ್ಷ್ಮಿ ಅವರಿಗೆ ಗೊತ್ತಿತ್ತು. ಅಂದ್ರೆ ನಾಳೆ ಅವರ ಒಂದು ವಿವಾಹ ವಾರ್ಷಿಕೋತ್ಸವ ಇದೆ, ಅವ್ರ ಜೊತೆಲಿ ಇಲ್ಲ. ಪ್ರತಿ ವರ್ಷ ಕೂಡ ಅದನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ವಿ, ಹೊರದೇಶಕ್ಕೆ ಹೋಗ್ತಾ ಇದ್ವಿ. ಆದ್ರೆ ಈ ಸರಿ ಅವ್ರು ನಮ್ ಜೊತೆಲಿ ಇಲ್ಲ, ಅವ್ರ ನೆನಪುಗಳಲ್ಲೇ ಈ ಒಂದು ಆನಿವರ್ಸರಿನ ಸೆಲೆಬ್ರೇಟ್ ಮಾಡೋಂತಹ ಒಂದು ಅನಿವಾರ್ಯತೆ ಇದೆ ಅನ್ನುವಂತ ಅದನ್ನ ಕೂಡ ಇಲ್ಲಿ ಆ ಒಂದು ಫೀಲಿಂಗ್ ಅನ್ನ ಅವರು ಈ ವಿಡಿಯೋ ಮೂಲಕ ಮತ್ತು ಬರೆದ ಸಾಲು ಲಂಕೇಶ್ ಪತ್ರಿಕೆ ಸಿನಿಮಾದ ಹಾಡುಗಳ ಸಾಲುಗಳ ಮೂಲಕ ಹಾಕೊಂಡಿದ್ರು. ಸೊ ಈಗ ಅದಕ್ಕೆ ಒಂದು ಪುಷ್ಟಿ ನೀಡ್ತಾ ಇರುವಂತದಂದ್ರೆ ಅವರ ವಿವಾಹ ವಾರ್ಷಿಕೋತ್ಸವ ಏನಿದೆ ಆ ಒಂದು ಸೆಲೆಬ್ರೇಷನ್ಗೆ ಅವ್ರಿಲ್ಲ ಅಂತ ಹೇಳಿ ಈಗ ಸದ್ಯ ಅವ್ರನ್ನ ಮೀಟ್ ಮಾಡೋದಕ್ಕೆ ಒಂದು ಜೈಲು ಅಧೀಕ್ಷಕರಿಗೂ ಕೂಡ ಒಂದು ಪತ್ರವನ್ನ ಬರೆದಿದ್ದಾರೆ. ಮಗ ಮತ್ತು ಹೆಂಡತಿಯನ್ನ ಮೀಟ್ ಮಾಡಬೇಕು, ಒಂದು ಕ್ಲೋಸ್ ಡೋರ್ ಮೀಟಿಂಗ್ ಒಂದು ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿ. ಕಾನೂನಲ್ಲಿ ಅದಕ್ಕೆ ಎಷ್ಟು ಮಟ್ಟಿಗೆ ಅವಕಾಶ ಇದೆ ಅನ್ನೋಂಥದ್ದನ್ನು ಕೂಡ ನೋಡ್ಬೇಕಾಗುತ್ತೆ. ಆದ್ರೆ ಈಗ ನಾಳೆ ಆ ಒಂದು ಕಾರ್ಯಕ್ರಮ ಅಂದ್ರೆ ವಿವಾಹ ವಾರ್ಷಿಕೋತ್ಸವ ಇರೋದ್ರಿಂದಾಗಿ ಅದಕ್ಕೆ ಅವಕಾಶ ಕೊಡ್ತಾರಾ ಇಲ್ಲ ಅಂತ ಹೇಳಿ. ಅಲ್ಲದೆ 1 ವರ್ಷಗಳ ಕಾಲ ಈಗ ಅವ್ರಿಗೆ ಯಾವುದೇ ರೀತಿಯಾದಂತಹ ಒಂದು ಜಾಮೀನು ಸಿಗೋದಿಲ್ಲ. ಕೇಸ್ ಟ್ರಯಲ್ ಕೂಡ ಆಗ್ತಾ ಇದೆ. ವಿಜಯಲಕ್ಷ್ಮಿ ಪತಿಯನ್ನ ಹೊರಗಡೆ ಕರ್ಕೊಂಡು ಬರೋದಕ್ಕೆ ಸಾಕಷ್ಟು ಕಾನೂನು ಹೋರಾಟವನ್ನು ಕೂಡ ಮಾಡಿದ್ರು. ಆದ್ರೆ ಯಾವಾಗ ಈ ಸುಪ್ರೀಂ ಕೋರ್ಟ್ ನಿಂದ ಈ ಒಂದು ಆದೇಶ ಬಂತು ಆಗ ಅವ್ರಿಗೆ ಬೇರೆ ದಾರಿ ಇಲ್ಲದೆ ಸದ್ಯ 1 ವರ್ಷಗಳು ಕೂಡ ಕಾಯ್ಬೇಕಾಗಿರುವಂತಹದ್ದು. ಸದ್ಯ ನಾಳೆ ಅವ್ರಿಗೆ ಅವಕಾಶವನ್ನು ಮಾಡ್ಕೊಡ್ತಾರಾ ಇಲ್ಲ ಅನ್ನೋಂಥದ್ದನ್ನು ಕೂಡ ನೋಡ್ಬೇಕು. ನೀವು ಹೇಳಿದಂಗೆ ಈಗ ಅವರಿಗೆ 1 ವರ್ಷ ಗಂಡ ಜೊತೆಲಿ ಇಲ್ಲ ಅನ್ನೋಂತ ಕಾರಣಕ್ಕೆ ಈ ರೀತಿಯಾದಂತಹ ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ. ರೇಣುಕಾ ಸ್ವಾಮಿ ಮಡದಿಗೆ ಜೀವನ ಪರ್ಯಂತವಾಗಿ ಕೂಡ ಇಲ್ಲದೆ ಇರುವಂತದನ್ನು ಕೂಡ ಇಲ್ಲಿ ಗಮನಿಸಬೇಕಾಗುತ್ತೆ. ಈ ವಿಚಾರವನ್ನು ಕೂಡ ಅವರಿಗೆ ಅರ್ಥ ಆಗ್ಬೇಕಾಗಿತ್ತು. ಅಂದ್ರೆ ಆ ಕಾನೂನು ಪ್ರಕಾರವಾಗಿ ಏನಾದ್ರೂ ಒಂದು ಮಾಡ್ಬೇಕಾಗಿತ್ತು ಅನ್ನುವಂತ ಅರಿವು ಈಗಿದ್ದಂತದ್ದಾಗಿದ್ರೆ ಈ ರೀತಿಯಾದಂತಹ ಒಂದು ಪ್ರಸಂಗ ಕೂಡ ಎದುರಾಗ್ತಾ ಇದ್ದಿಲ್ಲ ಇಂದ್ರ. ಆಲ್ ರೈಟ್ ವೆಂಕಟೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.